ಮಗ VVSM ಅಕಾಡೆಮಿಗೆ ಸ್ವಾಗತ. ಕಲೆ ಮತ್ತು ವಿಜ್ಞಾನ ಶಾಲೆ ಗೋಪನಹಳ್ಳಿ, ಗ್ರಾಮ ಮತ್ತು ಗ್ರಾಮೀಣ ಕರ್ನಾಟಕ ಗೋಪನಹಳ್ಳಿ ನೌಕರರ ಸಂಘದ ಪರವಾಗಿ ವಿಶೇಷ ತರಗತಿಗಳು ನಮ್ಮೂರಿನ ಶಾಲಾ ಮಕ್ಕಳಿಗಾಗಿ. ಸ್ನೇಹಿತರೆ, ಕೋವಿಡ್ ಎರಡನೇ ಅವತಾರ. ಹುಷಾರಾಗಿರಿ. ಬೆಂಗಳೂರಿನಲ್ಲಂತೂ ಅದರ ಹಾವಳಿ ಜಾಸ್ತಿ ಇದೆ. ನೀವೇನ್ರಪ್ಪ ಊರೆಲ್ಲ ಆರಾಮಾಗಿದ್ದೀರಿ? ಆದ್ದರಿಂದ ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಬೆಂಗಳೂರು ನಗರದಲ್ಲಿ ಏನೇ ಒಂದು ಕಡೆಗಿರಲಿ, ನಾನಂತೂ ಈಗ ಕ್ಲಾಸ್ ತಗೊಳ್ತಾ ಇದ್ದೀನಿ. ರೋಹಿತ, ನಿಖಿಲ ಕೂತ್ಕೊಳ್ರು, ಪುಸ್ತಕ ಪೆನ್ನು ತಗೊಂಡು ಓದ್ಕೊಳ್ಳಿ. Yes, welcome to Acids, Bases and Salts and relating questions and answers. Well friends, Chapter 5, Acids, Bases and Salts. BBSM Academy is having a unique identity to teach science and mathematics to the rural Karnataka students, particularly to my native place, Gopanahalli. Well, these are the laboratory equipments. Laboratory equipments means chemical laboratory. Acids, bases and salts. See, my dear friends, this is sulfuric acid bottle. Inside sulfuric acid is there. Nitric acid bottle. Inside nitric acid is there. Hydrochloric acid bottle. Hydrochloric acid is there. Bottle ಅಂದ ತಕ್ಷಣ ನಮ್ಮೂರಿನ ಅದೇನೋ ಗರಡಿ ಕಡೆಗೆ ಹೋಗೋ ರೋಡ್ನಾಗ ಐತಲ್ಲಪ್ಪ, ಅದೇನೋ ಹೆಸರೇ ಮರ್ತೋಯ್ತು ನನಗೆ. ಅಲ್ಲಿ ಭಕ್ತರುಗಳು ಸಿಗ್ತವೆ, ಅದ್ರ ಕಡೆ ಗಮನ ಕೊಡಬೇಡಿ. ಆದಷ್ಟು ವಿದ್ಯಾರ್ಜನೆ ಕಡೆಗೆ ಗಮನ ಕೊಡಿ. ನಿಮ್ಮ ಪರಿಸರದ ವ್ಯಕ್ತಿಗಳಿಗೆ ಹೇಳಿ, ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಎಂದು ಮರೆಯಬೇಡಿ ಸ್ನೇಹಿತರೆ. ವೆಲ್, ಈ ಬಾಟಲ್ಸ್ನ ನೋಡೋಣ. ಸಲ್ಫ್ಯೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆ್ಯಸಿಡ್. ದೀಸ್ ಆರ್ ದಿ ಆ್ಯಸಿಡ್ಸ್, ಸ್ಟ್ರಾಂಗ್ ಆ್ಯಸಿಡ್ಸ್ ಇವು. ಇನ್ನೊಂದು ಆ್ಯಸಿಡ್ ಇದೆ, ವೆರಿ ವೀಕ್ ಆ್ಯಸಿಡ್, ಅಸ್ಟಿಕ್ ಆ್ಯಸಿಡ್. ದೆನ್ ಸಿಟ್ರಿಕ್ ಆ್ಯಸಿಡ್. ಸಿಟ್ರಿಕ್ ಆ್ಯಸಿಡ್ ಅಂದರೆ ಲೆಮನ್ ಜ್ಯೂಸು. ಅಸ್ಟಿಕ್ ಆ್ಯಸಿಡ್ ಅಂತಂದರೆ ಇದು ಏನು ಹುಣಸೆ ಹಣ್ಣಿನ ರಸದಲ್ಲಿರ್ತದೆ, ಅದು ಅಸ್ಟಿಕ್ ಆ್ಯಸಿಡ್. ಇವೆಲ್ಲ ನೀವು ತಿಳ್ಕೊಂಡಿರ್ಬೇಕು. ಇನ್ನು ಹೈಡ್ರಾಕ್ಸೈಡ್ಸ್, ಬೇಸಸ್ಸು are alkalis. What are hydroxides? Bases are alkalis. What is an alkali? Alkali is a chemical compound combines with acid, gives salt and water. ಇದನ್ನು ನಾನು ಹೇಳ್ತೀನಿ ಹೆಂಗೆ. ಈ ಒಂದೇ ಉತ್ತರದಲ್ಲಿ ಒಂದೇ ಪ್ರಶ್ನೆಯಲ್ಲಿ 4 ಉತ್ತರಗಳನ್ನು ನಾವು ಇದರಲ್ಲಿ ಹೇಳ್ಬೋದು. ಅದೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನಿಮಗೆ. ಲೆಟ್ ಅಸ್ finish this one. Acids and bases. ನೋಡಿ, these are the common household acids and bases. ಇವೆ ಆ್ಯಸಿಡ್ಸು. ಇವೆಲ್ಲ ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥ ಆ್ಯಸಿಡ್ಸು. ನೋಡಿ, ಇಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಇರುತ್ತೆ, ಸ್ಟಮಕ್ನಲ್ಲಿ ಇರ್ತದೆ, ಅದು HCl. ದಟ್ ಇಸ್ ಕಾಲ್ಡ್ ಗ್ಯಾಸ್ಟ್ರಿಕ್ ಜ್ಯೂಸ್. ದಟ್ ಇಸ್ HCl, ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಲೆಮನ್, ಆ್ಯಸ್ ಐ ಟೋಲ್ಡ್ ಯು ಜಸ್ಟ್ ನೌ, ಲೆಮನ್ ಜ್ಯೂಸ್. ಸಿಟ್ರಿಕ್ ಆ್ಯಸಿಡ್ ಇರುತ್ತೆ, ಲೆಮನ್ ಜ್ಯೂಸ್. ಆಮೇಲೆ ಗ್ರೇಪ್ಸ್, ಅದರಲ್ಲಿ ಗ್ರೇಪ್ಸಲ್ಲೂ ಸಹ ಆ್ಯಸಿಡ್ ಇರುತ್ತೆ. ಸಮ್ ಆರ್ಗ್ಯಾನಿಕ್ ಆ್ಯಸಿಡ್ ಇಸ್ ಆಲ್ ಆರ್ಗ್ಯಾನಿಕ್ ಆ್ಯಸಿಡ್ಸ್ ಆರ್ ವೀಕ್ ಆ್ಯಸಿಡ್ಸ್. ಆಮೇಲೆ ಟೊಮೆಟೊದಲ್ಲೂ ಸಹ ಇರುತ್ತೆ, ಏನು ಅದೊಂದು ಹೆಸರು ಮಾಡ್ತಾರೆ ಟೊಮೆಟೊದಲ್ಲಿ, ಅದೊಂದು ಆ್ಯಸಿಡ್ ಇರ್ತದೆ. ಆಮೇಲೆ ಬಾನಾನದಲ್ಲೂ ಸಹ ವೆರಿ ಆರ್ಗ್ಯಾನಿಕ್ ಆ್ಯಸಿಡ್ಸ್ ಇರ್ತವೆ, ವೆರಿ ವೀಕ್ ಆ್ಯಸಿಡ್ಸ್. ಮಿಲ್ಕ್ನಲ್ಲೂ ಸಹ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ. ಲ್ಯಾಕ್ಟಿಕ್ ಆ್ಯಸಿಡ್ ಮಿಲ್ಕ್ನಲ್ಲಿ, ಹಾಲಲ್ಲಿ
ಲ್ಯಾಕ್ಟೋ ಮೀನ್ಸ್ ಮಿಲ್ಕ್. ಪ್ಯೂರ್ ವಾಟರ್ನಲ್ಲಿ ಏನೂ ಇರಲ್ಲ, ಇಟ್ ಈಸ್ ನ್ಯೂಟ್ರಲ್. ಇಲ್ಲಿಂದ ಎಡಗಡೆಗೆಲ್ಲ ಆ್ಯಸಿಡಿಕ್ ಇನ್ ನೇಚರ್, ಬಲಗಡೆಗೆಲ್ಲ ಬೇಸಿಕ್ ಇನ್ ನೇಚರ್ ಆರ್ ಆಲ್ಕಲೈನ್ ಇನ್ ನೇಚರ್. ರೋಹಿತಾ ಸರಿಯಾಗಿ ಕೇಳ್ಕೊತಿದೆಯೇನೋ? ಓಕೆ. ಎಗ್ಗಲ್ಲಿ ಬೇಸಿಕ್ ಇನ್ ನೇಚರ್ ಹೈಡ್ರಾಕ್ಸೈಡ್ಸ್ ಇರ್ತದೆ ಎಗ್ನಲ್ಲಿ. ಅದು ಕೋಳಿ ಮೊಟ್ಟೆ ಆಗಿರ್ಬೋದು, ಇನ್ಯಾವುದೇ ಮೊಟ್ಟೆ ಇರ್ಬೋದು. ಜನರಲಿ ಎಗ್ಸ್ ಕಂಟೈನ್ಸ್ proteins, rich in proteins, and at the same time it is basic in nature or alkaline in nature. Baking soda, this is also base. Soap solutions, ಸೋಪುಗಳು, ಎಲ್ಲ ಸೋಪುಗಳು ಸಹ ಹೈಡ್ರಾಕ್ಸೈಡ್ಸು. ಆಮೇಲೆ ಅಮೋನಿಯಾ ಇಸ್ ಎ ಬೇಸ್. ಬ್ಲೀಚಿಂಗ್ ಪೌಡರು ಬೇಸ್. ಆಮೇಲೆ ಓವನ್ ಕ್ಲೀನರು ಎಲ್ಲ ಕ್ಲೀನಿಂಗ್ ಏಜೆಂಟ್ಸ್ ಅವೆಲ್ಲ ಬೇಸಸ್. ಇದು ರೇಂಜ್ ಫ್ರಮ್ 0 to 14, 0 to 7, 0 to up to 7 it is acids, 7 exactly is neutral, and bases from 7 onwards to 14 ranges it is the range. This is the whole scale is called pH scale. So my dear friends, this is a very good information about the chemistry is concerned. Now we will pass on to this acids, bases, the colors. pH paper. What is pH paper? What is pH? pH is a negative logarithm of hydrogen ion concentration ಅಂತ. ಇದನ್ನು ನೀವು ಹೈಯರ್ ಕ್ಲಾಸಸ್ನಲ್ಲಿ ನಾವು ಡೀಟೇಲಾಗಿ ಹೇಳ್ತೀವಿ, ಹೈಸ್ಕೂಲ್ ತರಗತಿಗಳಲ್ಲಿ ಅದನ್ನು ಡೀಟೇಲಾಗಿ ಹೋಗೋಣ. ಸದ್ಯಕ್ಕೆ pH ಪೇಪರು 0ಯಿಂದ 14 ಇರುತ್ತೆ. 7 ನ್ಯೂಟ್ರಲ್ಲು, ಎಡಗಡೆಗೆ ಆಸಿಡಿಕ್ಕು, ಬಲಗಡೆಗೆ ಆಲ್ಕಲೈನು. ರೆಡ್ ಲಿಟ್ಮಸ್, ಇದು ರೆಡ್ಡು, ಇದು ಬ್ಲೂ. Red indicates acidic in nature, blue indicates basic in nature. This is the neutral. Well, now acid base detection. ಹೆಂಗೆ ನೀವು ಇದು ಆ್ಯಸಿಡ್ ಇದು ಬೇಸ್ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ? how to detect it, how to test it. Now you take there are two types of papers, red litmus paper and blue litmus paper. Take the blue litmus paper, dip in acidic solution. If it turns red, it is an acid. If it turns blue, it is basic. This is universal pH paper. ನೋಡಿ, ಇದು ಬೇಸಿಕ್ನಲ್ಲಿ ಬ್ಲೂ ಲಿಟ್ಮಸ್, ಬ್ಲೂ ಆಗುತ್ತೆ. These are the color indicators which is called. This is blue litmus paper, red litmus paper. This is universal paper, universal pH paper, which is used universally throughout the world. These are the type of what is that? pH papers. Universal pH paper, red litmus paper, blue litmus paper. This is the color indications. Always stored in a particular vials. These are called vials. Blue litmus paper made in USA ಅಂತ ಇದರಲ್ಲಿ. ಮೇಡ್ ಇನ್ ಇಂಡಿಯಾನೂ ಇರುತ್ತೆ, ಹೇಳಿದಷ್ಟೇ. Now litmus paper turns red when dipped in acidic solution. Litmus paper turns blue when dipped in alkaline solution or basic solution. Well, this is a very important thing to know, my dear friends. Now, questions. State difference between acids and bases. Acids sour in taste, bases bitter in taste. Acid turn blue litmus paper into red color. The base does not change the color of blue litmus paper. Acids does not change the color red litmus paper. ಒಂದೇ ಬ್ಲೂ ಲಿಟ್ಮಸ್ಸು ರೆಡ್ ಲಿಟ್ಮಸ್ ಏನೇ ಆದ್ರೂ if it you can answer according to the situation whether it's an acid or a base. Ammonia is found in many household products such as window cleaners. It turns red litmus blue. What is its nature? The answer is basic in nature. Ammonia, the 7 in the balgade irtakkant 7 to 14 is basic in nature. Less than 7 is acidic in nature. These are the questions. Please go through the questions carefully and look into the left hand side figure. These are the sources of this vinegar, acetic acid. Vinegar means acetic acid. ಅಡಿಗೆ ಹಾಕ್ತಾರೆ ಇದನ್ನು. ಲೆಮನ್ ಅಂದರೆ ಸಿಟ್ರಿಕ್ ಆ್ಯಸಿಡ್ಡು. ನೋಡಿ, ಟೊಮೆಟೊ ಆಕ್ಸಾಲಿಕ್ ಆ್ಯಸಿಡ್, ಆ್ಯಪಲ್, ಗ್ರೇಪ್ಸ್ನಲ್ಲಿ ಟಾರ್ಟಾರಿಕ್ ಆ್ಯಸಿಡ್ ಇರುತ್ತೆ, ಮಿಲ್ಕ್ನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ, ಆ್ಯಂಟಲ್ಲಿ ಫಾರ್ಮಿಕ್ ಆ್ಯಸಿಡ್ ಇರುತ್ತೆ. ರೋಹಿತ ಕೆಂಪು ಸೀಮೆ ಕೆಂಜಿರುವೆ
ಕಚ್ಚಿದರೆ ಯಾಕೆ ನೋವಾಗುತ್ತೆ, ಅದು ಯಾಕೆ ಸುಮ್ಮ ಅಂತದೆ ಉರಿತದೆ ದೊಡ್ಡ ಬರ್ತದೆ ಅಂತಂದರೆ ಅದರಲ್ಲಿ ಫಾರ್ಮಿಕ್ ಆ್ಯಸಿಡ್ ಇರುತ್ತೆ, ಆ್ಯಂಟಲ್ಲಿ ರೆಡ್ ಆ್ಯಂಟ್ಸ್. ವೆಲ್, this is another important thing. Do not taste anything unless asked to do so. Do not touch anything unless asked to do so. ಲ್ಯಾಬ್ರೇಟರಿನಲ್ಲಿ ಎದ್ದು ಊಟಕ್ಕೆ ಹೋಗಬಾರ್ದು. ಏನೇನು ಎಲ್ಲವನ್ನೂ ನಿಮ್ಮ ಸೈನ್ಸ್ ಟೀಚರ್ಸ್ನ ನೋಡಿಕೊಂಡು ಕೇಳಿಕೊಂಡು ಇನ್ಫಾರ್ಮೇಷನ್ ತಿಳ್ಕೊಂಡು ಮುಟ್ಟಬೇಕು. ಲೆಮನ್ ಜ್ಯೂಸು ಇವನ್ನೆಲ್ಲ ನೀವೇ ಓದ್ಕೊಳ್ಳಿ, ಇವೆಲ್ಲ ಓದ್ಕೊಂಡು ನೀವು ಫಿಲಪ್ ಮಾಡ್ಕೊಳ್ಳಿ. ಇದೆಲ್ಲ ಟೆಕ್ಸ್ಟ್ ಬುಕ್ನಲ್ಲೇ ಇದೆ, ಇದು ಅಷ್ಟೇ, ಇದು ಸಹ ಟೆಕ್ಸ್ಟ್ ಬುಕ್ನಲ್ಲೇ ಇದೆ. ಇದನ್ನೆಲ್ಲ ಓದ್ಕೋಬೇಕು ನೀವು. ದೀಸ್ ಆರ್ ದಿ ಹೋಮ್ ವರ್ಕ್ ಫಾರ್ ಯು. The reaction between an acid and a base is known as neutral. ನಾನು ಆವಾಗಲೇ ಹೇಳಿದ್ನಲ್ಲ, ವಾಟ್ ಈಸ್ ಅನ್ ಆ್ಯಸಿಡ್, ವಾಟ್ ಈಸ್ ಎ ಬೇಸ್, ವಾಟ್ ಈಸ್ ಎ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಅನ್ನೋದಕ್ಕೆ ಮೂರಕ್ಕೂ ಒಂದೇ ಉತ್ತರ. ಏನು? ಆ್ಯಸಿಡ್ ಕಂಬೈನ್ಸ್ ವಿತ್ ಬೇಸ್ ಗಿವ್ ಸಾಲ್ಟ್ ಆ್ಯಂಡ್ ವಾಟರ್. ಇಟ್ ಈಸ್ ಎವಾಲ್ಡ್ ಡ್ಯೂರಿಂಗ್ ದಿ ಕೆಮಿಕಲ್ ರಿಯಾಕ್ಷನ್. ಎಕ್ಸೋಥರ್ಮಿಕ್. ಎಕ್ಸೋಥರ್ಮಿಕ್ ಅಂದ್ರೇನು? Heat is evolved during the chemical reaction. At the time of chemical reaction, the following reaction is an example of neutralization chemical reaction. Hydrochloric acid combines with sodium hydroxide, gives sodium chloride and water. This is sodium hydroxide, this is hydrochloric acid, water and sodium chloride, salt and water. Acid plus base gives salt and water. This is an HCl, this is NaOH, gives NaCl and water. Acid combines with base, gives salt and water. You see the slide carefully and practice the things. Is the definition. The whole reaction is called neutralization reaction. Any reaction, it is neutralization. Means acid combines with base, gives salt and water. That's all. This is very important. Neutralization in everyday life. Indigestion. Our stomach contains hydrochloric acid, helps to digest food, as you have learned in chapter 2. But too much acid stomach causes indigestion. Acidity ಜಾಸ್ತಿ ಆದರೆ ಜೀರ್ಣ ಆಗಿರೋದಿಲ್ಲ ಅಂತ. ಆಮೇಲೆ ಆ್ಯಂಟ್ ಬೈಟ್, ಅದೇ ರೆಡ್ ಆ್ಯಂಟ್ ಅಂತ ಹೇಳಿದ್ನಲ್ಲ, ದಟ್ ಒನ್. ಸ್ಕಿನ್. ದಿ ಎಫೆಕ್ಟ್ ಆಫ್ ದಿ ಆ್ಯಸಿಡ್ ಕ್ಯಾನ್ ಬಿ ನ್ಯೂಟ್ರಲೈಸ್ಡ್ ಬೈ ರಬ್ಬಿಂಗ್ ಮಾಯಿಸ್ಟ್ ಬೇಕಿಂಗ್ ಸೋಡಾ calamine solution which contains zinc carbonate. Soil treatment. Chemical fertilizers make the soil acidic. ನೀವು ಜಮೀನುಗಳಿಗೆ ಈ ಫರ್ಟಿಲೈಸರ್ಸ್ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಅದರಲ್ಲಿ ಆಸಿಡಿಟಿ ಜಾಸ್ತಿ ಆಗುತ್ತೆ. Then slaked lime. If the soil basic organic matter compost is added to it, organic matter releases acids which neutralizes the basic nature of soil. Depending upon the nature of the soil, you have to use the fertilizers, my dear friends. Factory waste. So many factories. Now today's industrial world, industries, ಎಲ್ಲಿ ನೋಡಿದ್ರು ಕಾರ್ಖಾನೆಗಳು. ಸೊ waste things are coming out from the factory that will make into these bodies. Acids will kill fish and other organisms. The factory wastes are therefore neutralized by adding basic substances and then thrown out. So acids are these already there in the textbook. You please go through this. And this is also the effect on turmeric solution. You please read well of the textbook and fill in the things. Thank you for listening. Like, share and subscribe. This is VVSN Academy, teaching science to the schools and colleges students, particularly students who are in rural Karnataka. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ವೀರಭದ್ರಯ್ಯ ದೇಮಯ್ಯ, ಗೋಪನಹಳ್ಳಿ. ಕಾಂಟ್ಯಾಕ್ಟ್ 9663828848. ಮತ್ತೆ ಭೇಟಿಯಾಗೋಣ.